ಎಲ್ಲರಿಗೂ ನಮಸ್ಕಾರ ಗುರುವೆ. ನಾನು ನಿಮ್ಮ ಪ್ರಜ್ವಲ್, ನೀವು ನೋಡ್ತಾರ ಪ್ರಜ್ವಲ್ರಿ. ಮದರ್ ಪ್ರಾಮಿಸ್ ಇದೊಂಥರ ಟೈಟಲೇ ಒಂಥರ ಡಿಫ್ರೆಂಟ್ ಆಗೈತಲ್ಲ. ಎಲ್ಲರೂ ಅಮ್ಮಂಗೆ ಒಬ್ಬರಾರು ಮದರ್ ಪ್ರಾಮಿಸ್ ಮಾಡ್ದಲೇ ಇರೋದೇ ಇಲ್ಲ. ಏಕೆ ಅಂತಂದರೆ ಒಂದಾರು ಪ್ರಾಮಿಸ್ ಮಾಡಿರ್ತಾರೆ ಅವ್ರ ಅಮ್ಮಂದಿರಿಗೆ. ಅಂಥ ಟೈಟಲ್ನ ಇಟ್ಟಿರೋದು ಪೂರ್ಣಚಂದ್ರ ಅವರು. ಅವರ ಡೈರೆಕ್ಷನಲ್ಲಿ ಬರ್ತಾರೋ ಅಂಥ ಮೂವಿನೇ ಮದರ್ ಪ್ರಾಮಿಸ್. ಅಂದರೆ ಇದಕ್ಕೆ ಡಾಲಿ ಧನಂಜಯ್ ಅವರೇ ಪ್ರೊಡಕ್ಷನ್ ಅಂದರೆ ಬಂಡವಾಳ ಹಾಕಿರೋದು. ಅದಾದಮೇಲೆ ಇದು ಒಂಥರ ಹೆಂಗಿದೆ ಅಂತಂದರೆ ಡಿಫ್ರೆಂಟಾಗಿದೆ ಮೂವಿ. ಯಾವ ಥರ ಡಿಫ್ರೆಂಟು ಅಂತಂದರೆ ಅವರ ಫ್ರೆಂಡ್ ಸರ್ಕಲ್ಲೇ ಸೇರಿಕೊಂಡು ಫಿಲಮ್ನ ಮುಗಿಸಿರೋದಿದು. ಸೊ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೂ ಕೂಡ ಒಂಥರ ಎಂಜಾಯ್ಮೆಂಟಾಗಿ ಮಾಡಿರ್ತಾರೆ ಮೂವಿ. ಆ ಸೀನ್ಸು ಕ್ಯಾಪ್ಚರ್ ಆಗಿರುತ್ತೆ ಲೈವಾಗೆ. ಅದನ್ನು ಇನ್ನು ನಾವು ನೆಕ್ಸ್ಟ್ ಲೆವೆಲು ಇನ್ನು ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಟ್ರೈಲರ್ 1 ಅಂತ ಲಾಂಚ್ ಮಾಡೋರು, ಏನೋ ಟ್ರೈಲರ್ 2 ಲಾಂಚ್ ಮಾಡ್ತಾರೋ ಗೊತ್ತಿಲ್ಲ. ನೋಡೋಣ ಯಾವ ಥರ ಇರುತ್ತೆ ಅಂತ. ಯಾರ್ಯಾರ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಮ್ಯಾಟ್ರಿಗೆ ಹೋಗೋಣ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಮ್ಯಾಟ್ರು ಸ್ಟಾರ್ಟ್. ಓಹೋ, ಸ್ಟಾರ್ಟಿಂಗೆ ಮನೇಲೋನೆ ಚುಚ್ಚಿ ಸಾಯಿಸ್ಬಿಡದ. ಚೆನ್ನಾಗಿದೆ. ಅದು ರಾಸಿ ಗಾಡಿ. ಆ ಗಾಡಿ ಎತ್ಕೋದ್ರೆ ಅದು ರಾಸಿದ ಜೀವ. ನಿಂಗೆ ಒಂದ್ ಕತೆ ಗೊತ್ತಿಲ್ಲ ರಾಕ್ಷಸಂದು. What was your ambition? I want to become bike racer, miss. ಏನ್ ಇಷ್ಟೊಂದು ಸೌಂಡು? ಅಣ್ಣ ಬರ್ತಿರ್ಬೇಕು. ರಾಸಿದ್ರೆ ಯಾರು ಸಾಬ್ರೆ? ನಾನು ಬೆಟ್ಟಿಂಗ್ ಕಿಂಗ್ ಆದ್ರೆ ನಮ್ಮ ಅಣ್ಣ ರಾಸಿ ಬೆಂಗಳೂರಿನ ಗ್ಯಾಮ್ಲಿಂಗ್ ಕಿಂಗ್. ಅವ್ರ ರಾಸಿ ಅವ್ರು ಎಸ್ ಮಾಡ್ರಿ. ಮರ್ಡರ್ ಮಾಡೋದು ರೌಡಿಗಳು, ಕಿಲಾಡಿಗಳಲ್ಲ. ನೀವು ಒಂದ್ ಹೆಸರು ಅಂತ ಹೇಳಿದು? ಫ್ರೆಂಡ್. I'm asking you only. What was your ambition? ನಾಸಾ ಸೈಂಟಿಸ್ಟ್, ಮಿಸ್. ಅಲ್ಲ ಏನ್ರಲ್ಲ, ಎಲ್ಲಿ ಕೆಲಸ? ಅದೇ ಅಣ್ಣ, ಆ ದೊನೆ ಬಿರಿಯಾನಿ ಅಂತ ಅವನಲ್ಲ ಅವನ್ ತಗೋ. ನೀಗೊಂದು ನಯ ಪೈಸದು ಎಮೋಷನ್ಸ್ ಇಲ್ವಣ? 16 year father dead. ಅಪ್ಪಾರ್ ಹೋದ್ರ. 17 year mother dead. ಏಯ್ ಸುಳ್ಳು ಬಿಡಕಣ, ದೇವ್ ನೋಡ್ತಾ ಇರ್ತಾನೆ. Family cheating, miss. ನೀನೇ ಸಿಮೆಂಟ್ ಅಣ್ಣ. ಈ ರೌಡಿಸಮು ಪಾಲಿಟಿಕ್ಸ್ ಎರಡೇ ನೋಡಿ ಅಂತ ದಣ್ಣನ ಮಕ್ಕಳು ತುಂಬ್ಕೊಂಡ್ರೆ. ಪಂಚೇನು ಓಕೆ, ಸ್ವಲ್ಪ ಡೀಟೇಲ್ಸ್ ಕೊಡಿ ಬ್ರದರ್. ಹಿಂಗೆ ಟೀ ಕೊಬ್ಬು ಟೀಕೆ ದೌಲತ್ ಆಗಿ ರಾಸಿ ಅಣ್ಣನ ಆಪೋಸಿಟ್ ದೊನ್ನೆ ಬಿರಿಯಾನಿ. ನಮ್ ಕೆಂಪಕ್ಕರ್ ಮೊಮ್ಮಗ ಚಿಕ್ಕ ವಯಸ್ಸಲ್ಲಿ ಓಡಾಗಿದ್ದಲ್ಲ, ಹಂಗೆ ಅವನೇ ಕಲ ಇವನು. ಅವನೇ ಅವನ್ನ ಎತ್ತು ಬಿಟ್ರೆ ಅವನ್ ಪೊಸಿಷನ್ ನಿಮ್ಗೆ, ನಿನ್ ಪೊಸಿಷನ್ ನನ್ಗೆ. ಅದೇಂಗಣ? ಅದ್ ಹಂಗಲ್ವೋ? ಭಯ ಆಯ್ತು ಅಣ್ಣ, ಭಯ ಆಯ್ತು. ಏಯ್ ರೌಡಿಸಮು ಅಂಡರ್ ವರ್ಲ್ಡ್ ಬಿಟ್ಟು ನಮ್ಮನ್ನ ಡಾನ್ ಮಾಡ್ಕೊಂಡಿದ್ರೆ ಎತ್ಬಿಟ್ಟಿದ್ದಾರೆ, ಬಿಡಲ್ಲ ಅವ್ರನ್ನ. ಅವನನ್ನ ನೋಡಿದ್ರೆ ಗೊತ್ತಿಡ್ತೀಯಾ? ಯಾರೋ ಅವನು? ರಾಸಿ ಹುಡುಗರು ಹಾಕೊಂಡು ರೋಡಿಗೆ ಇಳ್ತೇನಣ್ಣ. ಲೇ ಬೆಂಗಳೂರಲ್ಲಿ ಬ್ಲಡ್ ಶೆಡ್ ಫಿಕ್ಸು. You both look like a third-rated gunda. ಅಲ್ಲಿ ಸುತ್ತಮುತ್ತ ಎಷ್ಟು ಜನ ಇದ್ರು, ಅವನೊಬ್ನೇ ಸರ್. ನನ್ ಮಗ ಏನು ಅಂತ ನನಗೆ ಗೊತ್ತು. ತಾಯಿ ಮಡ್ಲಿಗಿಂತ ನೆಮ್ಮದಿಯಾಗಿರೋ ಜಾಗ ಈ ಜಗತ್ತಲ್ಲಿ ಎಲ್ಲಾದ್ರೂ ಸಿಗುತ್ತೇನ್ರೋ? ಕಾಂಜಿ ಬೀಜಿ ಪ್ರಾಮಿಸಸ್ ವರ್ಕ್ ಆಗಲ್ಲ. ಏನು ಪ್ರಾಮಿಸ್? ಮದರ್ ಪ್ರಾಮಿಸ್. ನನ್ ಮಗಂಗೆ ಬೈಕ್ ಅಂದ್ರೆ ಪ್ರಾಣ. ಈ ಫ್ಯಾಮಿಲಿ ಫೋಟೋ. ಫಾದರ್ ಆಫ್ ಆಲ್ ಪ್ರಾಮಿಸ್, ಮದರ್ ಪ್ರಾಮಿಸ್, ಫಾದರ್ ಆಫ್ ಆಲ್ ಪ್ರಾಮಿಸಸ್. ಕೆವಿನ್ ಎಂಟೈರ್ ಕರ್ನಾಟಕ ರಿಲೀಸ್ ಬೈ ಕೆವಿನ್ ಪ್ರೊಡಕ್ಷನ್ಸ್. ಇದಕ್ಕೂ ಕೆವಿನ್ ಪ್ರೊಡಕ್ಷನ್ಸ್. ಏನು ಕೆವಿನ್ ಅವ್ರು ಎಲ್ಲೋದ್ರು ಈ ನಡುವೆ ಮಿಂಚ್ದವ್ರಪ್ಪ, ಕೇಳಂಗೆ ಇಲ್ಲ. ಹಾಂ, ಈಗ ಮೇಯ್ನು ಟ್ರೈಲರ್ ವಿಚಾರಕ್ಕೆ ಬರೋದಾದ್ರೆ ತುಂಬ ಅಂದರೆ ತುಂಬ ಜಂಗುಳಿ ಜಾಸ್ತಿ ಇದ್ದಾರೆ. ತುಂಬ ಸ್ಟಾರ್ ಕ್ಯಾಸ್ಟ್ ಇದ್ದಾರೆ. ಲೆಕ್ಕ ಹಾಕೋಕ್ಕೂ ಆಗಲ್ಲ, ಆ ರೇಂಜ್ ಇದ್ದಾರೆ. ಡಾಲಿ ಅವರ ಫ್ರೆಂಡ್ಸ್ ಏನಿದ್ದಾರೆ, ಅವರ ಸರ್ಕಲ್ ಏನಿದೆ, ಅವರೇ ಸೇರಿ ಮಾಡಿರೋ ಅಂಥ ಮೂವಿದು.
ಮೇಯ್ನಾಗಿ ಇದು ಒಂಥರ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ, ಒಂಥರ ಕಾಮಿಡಿ ವಿತ್ ಎಮೋಷ್ನಲ್ ಟಚ್ ಇರೋವಂಥ ಮೂವಿ ಮೇಯ್ನಾಗಿ. ಆದರೆ ರೋಸಿ ವ್ಯಾಲೆಂಟೈನೋ ರೋಸಿನದು ಒಂದು ರೋಸಿ ಅಂತ ಇಟ್ಕೊಂಬಿಟ್ಟು ಅದ್ರದ್ದು ಒಂದು ನೇಮ್ ಇಟ್ಕೊಂಬಿಟ್ಟು ಒಂದು ಥೀಮ್ ಸ್ಟಾರ್ಟ್ ಮಾಡಿದ್ದಾರೆ ಫಿಲಮು. ಆದರೆ ನನಗೆ ಏನು ಅನಿಸಿದ್ದು ಅಂತ ಅಂದರೆ, ಡಾಲಿ ಅವರು ಈ ನಡುವೆ ತುಂಬ ಅಂದರೆ ತುಂಬ ಫಿಲಮ್ಸ್ ಮಾಡ್ತಿದ್ದಾರೆ, ಆದರೆ ರೀಸೆಂಟ್ ಟೈಮ್ಸಲ್ಲಿ ಬಂದಿಲ್ಲ. ಒಂದೇ ವರ್ಷದಲ್ಲಿ ನನಗೆ ಗೊತ್ತಿರೋಂಗೆ ಒಂದು 4-5 ಫಿಲಮ್ ರಿಲೀಸ್ ಆಗಿತ್ತು. ಅದಾದಮೇಲೆ ಅವರ ಫಿಲಮ್ಸ್ ಯಾವುದು ಬಂದಿರಲಿಲ್ಲ. ಈಗ 666 ಆಪ್ರೇಷನ್ ಥಿಯೇಟ್ರು ಒಂದು ಬರ್ತಿದೆ, ಅದಾದಮೇಲೆ ಮದರ್ ಪ್ರಾಮಿಸ್ ಒಂದು ಬರ್ತಿದೆ. ಈ ವರ್ಷದಲ್ಲಿ 2 ಫಿಲಮ್ ರಿಲೀಸ್ ಆಗ್ತಿದೆ ಅವ್ರದ್ದು. ನನಗೆ ಗೊತ್ತಿರೋಂಗೆ ಈ ಫಿಲಮ್ ಟ್ರೈಲರಲ್ಲಿ ನಾನು ತುಂಬ ಅಂದರೆ ತುಂಬ ಎಲಿಮೆಂಟ್ಸ್ ನೋಡಿದೆ. ಕಾಮಿಡಿ ಆ ರೇಂಜಿಗೆ ವರ್ಕೌಟ್ ಆಯಿತು ಅಂತ ಅನಿಸ್ಲಿಲ್ಲ ನನಗೆ. ಅದ್ರ ಜೊತೆಗೆ ಡಾಲಿ ಅವರ ಏನಿದೆ ಆ ವಿಗ್ಗು ಯೂಸ್ ಮಾಡಿರೋದು ಅದು ಅಷ್ಟೊಂದು ಕನ್ವಿನ್ಸಿಂಗ್ ಆಗಿಲ್ಲ ಅಂತ ಅನ್ನಿಸ್ತು. ಅದಾದಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಇಂಪ್ರೆಸಿವ್ ಆಗಿದೆ ಅಂತ ಅನ್ನಿಸ್ತು. ತುಂಬ ಸ್ಟಾರ್ ಕ್ಯಾಸ್ಟು ಜಾಸ್ತಿ ಯೂಸ್ ಮಾಡಿರೋದು ಇಷ್ಟ ಆಯಿತು. ಅದನ್ನ ಥಿಯೇಟ್ರಿಗೆ ಹೋದಾಗ ನಮಗೆ ಗೊತ್ತಾಗುತ್ತೆ ಕಾಮಿಡಿ ವರ್ಕೌಟ್ ಆಗುತ್ತೋ ಇಲ್ವೋ ಅಂತ. ಇಲ್ಲಿ ಜಡ್ಜ್ ಅಂತೂ ಮಾಡೋಕ್ಕಾಗಲ್ಲ. ಆದರೆ ಒಂಥರ ವಾವ್ ಮೂಮೆಂಟ್ ಅನ್ನೋದು ಯಾವುದೂ ನನಗೆ ಕಾಣಲಿಲ್ಲ. ಸೊ ಅದು ನನಗೆಲ್ಲೋ ಒಂಥರ ಅಷ್ಟೊಂದು ನನಗೆ ಅನ್ನಿಸ್ಲಿಲ್ಲ.